ಜೈಲ್ ಸೀಲೆಲ್ಲ ಹಾಕಿದ್ದಾರೆ. ಜೈಲ್ಗೆ ಹೋಗಿದ್ದಾನೆ ನಮ್ಮಣ್ಣ. ಅಣ್ಣ ಇಲ್ಲಣ್ಣ, ಇಲ್ಲಿ ಯಾವ್ದೋ ಆಂಟಿ ಪಕ್ಕದಲ್ಲಿ ಹೋಗಿ ಕುತ್ಕೊಂಡಿದ್ದಮ್ಮ. ಅದೇ ನಮ್ ಟ್ರೈನು. ಗೈಸ್ ಕುರಿಗಳು ನೋಡಿ ಗೈಸ್, ಎಲ್ಲ ಕುರಿಗಳು ಇವರೆಲ್ಲ. ಇದು ಏನು ಕ್ಲೋಸ್ ಆಗೋಗಿದ್ಯಾ ಮಚ? ಇಲ್ಲ ಒಂದ್ ಸ್ವಲ್ಪ ಟಿಕೆಟ್ ಅಲ್ಲಿ ಲಫಡ ಆಗಿದೆ ಪಾಪ. ನಮ್ಮಮ್ಮ ಕುತ್ಕೊಳ್ಳೋಕ್ಕೂ ಆಗಲ್ಲ, ಹಿಂಗ್ ಕುತ್ಕೋಬೇಕು ನಮ್ಮಮ್ಮ ಅಲ್ಲಿ. ಮಚ ನಾವ್ ಇವಾಗ ರೂಮ್ಸ್ ತಗೊಂಡಿದೀವಿ ಗೈಸ್. ಫಸ್ಟ್ ಟೈಮ್ ನಮ್ ಫ್ಯಾಮಿಲಿ ಎಲ್ಲ ನಾವು ಟ್ರಿಪ್ ಹೋಗ್ತಾ ಇರೋದು. ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಚಿಂದಿ ಪಿಂದಿ ವ್ಲಾಗ್ಸ್. ಗೈಸ್ ನೀವೇನಾದ್ರೂ ನಿನ್ನೆ ನನ್ನ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ನನಗೆ ತುಂಬಾ ತಲೆ ನೋವ್ತಾ ಇತ್ತು. ಬಂದಿದ್ದ 5:30 ಆಯ್ತು. ಸೊ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಸೊ ಇವತ್ತು ಎಲ್ಲಪ್ಪ ಹೋಗ್ತಾ ಇದೀವಿ ಅಂತ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ ಅಂತ ಹೇಳಿದ್ವಲ್ಲ, 200K ಸ್ಪೆಷಲ್. ಮಿಸ್ ಆಗ್ಬಿಡಿ, ಕೊನೆ ತನಕ ನೋಡಿ. ಈ ವ್ಲಾಗಲ್ಲೇ ತೋರಿಸ್ತೀವಿ ಯಾವ ಸರ್ಪ್ರೈಸ್ ಲೊಕೇಶನ್ಗೆ ನಾವು ಹೋಗ್ತಾ ಇರೋದು ಅಂತ. ಸರ್ಪ್ರೈಸ್ ಅಲ್ಲ, ಸರ್ಪ್ರೈಸ್. ಸರ್ಪ್ರೈಸ್ ಲೊಕೇಶನ್ಗೆ. ಸೊ ಇವತ್ತು ನಮ್ಮ ಜೊತೆ ಇರೋದು ನಮ್ಮಪ್ಪ ವಜ್ರಮುನಿ. ಸೇ ಹಾಯ್ ಬ್ರೋ. ಬ್ರೋ ಸೇ ಹಾಯ್. ಹಾಯ್ ಗೈಸ್ ಇವ್ರು ಡಿಪ್ರೆಷನ್ ಅಲ್ಲೇ ಇರ್ತಾರೆ ಗೈಸ್, ಅದೇನಕ್ಕೋ ಗೊತ್ತಿಲ್ಲ. ಅಪ್ಪ ಹಾಯ್ ಅಂತ ಹೇಳಪ್ಪ. ಹಾಯ್ ಅಪ್ಪ ಯಾವ್ದಾದ್ರು ಒಂದು ಹಾಡಾಳು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಗೈಸ್ ನಮ್ಮ ಅಣ್ಣ ಇವನು. ಗೈಸ್ ಇವನ್ ಜೈಲ್ಗೆ ಹೋಗಿದ್ದಾನೆ ಗೈಸ್. ನಮ್ಮ ಅಣ್ಣ ಜೈಲ್ಗೆ ಹೋಗಿದ್ದಾನೆ. ಏನಕ್ಕೆ ಕೇಳೋ. ಏನಿಲ್ಲ, ಗೈಸ್ ಇವ್ನಿಗೆ ಅದೇನೋ ಹಾಕಿದಾರೆ ಗೈಸ್ ನೋಡಿ. ಜೈಲ್ ಸೀಲೆಲ್ಲ ಹಾಕಿದ್ದಾರೆ. ಜೈಲ್ಗೆ ಹೋಗಿದ್ದಾನೆ ನಮ್ಮ ಅಣ್ಣ. ಏನಕ್ಕೋ ಅಲ್ಲಿ ಕ್ಯಾಂಪ್ ಇತ್ತು, ಟ್ರೀಟ್ ಮಾಡ್ಬೇಕಾಗಿತ್ತು. ಗೈಸ್ ಇವನು ಡಾಕ್ಟರ್ ಗೈಸ್, ನಾನು ಬ್ಲಾಗರ್. ನಮ್ಮ ಅಣ್ಣಗೆ ನಮ್ಮ ಮನೆಯಲ್ಲಿ ತುಂಬಾ ಮರ್ಯಾದೆ ಕೊಡ್ತಾರೆ, ನಂಗೆ ಮರ್ಯಾದೆನೇ ಕೊಡಲ್ಲ. ಯಾರಾದ್ರೂ ನನ್ನ ಅಡಾಪ್ಟ್ ಮಾಡ್ಕೊಂಡಿರೋ ಇದ್ರೆ ಹೇಳಿ, ಬಂದ್ಬಿಡ್ತೀನಿ. 3 ಹೊತ್ತು ಊಟ ಇಟ್ರಿ ಸಾಕು, ತುಂಬಾ ನಿದ್ದೆ ಕೊಡ್ರಿ, ಬೈತಾ ಇರ್ಬಾರ್ದು. ನಮ್ಮಮ್ಮ ತರ ಕಯ್ಯ ಅಂತ ಇರ್ಬಾರ್ದು. ಬುಕ್ ಮಾಡ್ದಾ ಗೈಸ್? ನೋಡಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗೋಕ್ಕೆ ಇದನ್ನೇ ಬುಕ್ ಮಾಡು ಗೈಸ್. ನಮ್ಮ ಅಣ್ಣ ಬುಕ್ ಮಾಡ್ತಾ ಇದ್ದಾನೆ. ಸೊ ಇಲ್ಲೇ ಬರುತ್ತೆ ತಾನೆ ಡೈರೆಕ್ಟು. ಗೈಸ್ ಬನ್ನಿ ಇವಾಗ ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ. ಮಿಸ್ ಮಾಡಬೇಡಿ, ಸರ್ಪ್ರೈಸ್ ಲೊಕೇಶನ್. ಅಲ್ಲಿ ನಾವು 200K ಸೆಲೆಬ್ರೇಟ್ ಮಾಡ್ಕೊಳೋದು. ಬನ್ನಿ ಹೋಗೋಣ ಗೈಸ್. ನಾವು ಬುಕ್ ಮಾಡಿರೋ ಇದು ಇಲ್ಲೇ ಬರ್ತಾ ಇದೆ. ಸೊ ಊಬರ್ರು. ಅಣ್ಣ ಇಲ್ಲಣ್ಣ, ಇಲ್ಲಿ ಬರ್ತಾ ಇದ್ದಾರೆ ಗೈಸ್. ಇದೆಲ್ಲ ಗೈಸ್ ಬನ್ನಿ. ಮುಳ್ಳಿ ಐ ವಿಲ್ ಸಿಟ್ ಇನ್ ದಿ ಫ್ರಂಟ್ ಬ್ರೋ, ಯು ಗೋ ಬ್ಯಾಕ್. ಮಾಮ್ ಹತ್ತು ಮಾಮ್. ಗೈಸ್ ಇವ್ರು ಇನ್ನ ಮತ್ತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಕಾರ್ ಬಂದಾದ್ಮೇಲೆನು. ಹತ್ತಪ್ಪ ಬೇಗ ಅಪ್ಪಪ್ಪ. ಗೈಸ್ ಬನ್ನಿ ಗೈಸ್ ಹೋಗೋಣ. ಮತ್ತೆ ಏನು ಹುಡುಕ್ತಾ ಇದೆಯಮ್ಮ? ನೀನು ಹಿಂದೆನೆ ಹತ್ತೋ, ನಾನು ಮುಂದೆ ಹತ್ತೀನಿ. ಬ್ರೋ ಹಾಯ್ ಬ್ರೋ. ಗೈಸ್ ಬನ್ನಿ ಗೈಸ್, ಇವಾಗ ನಾವು ಡೈರೆಕ್ಟ್ ಹೋಗೋದು ಯಲಹಂಕ ರೈಲ್ವೆ ಸ್ಟೇಷನ್. ಅಪ್ಪ ಏನು ಎಲ್ಲ ಓಕೆನಾ? ಎಲ್ಲ ಓಕೆನಮ್ಮ? ನಿಂದ 2 ಫೋನ್ ಎತ್ಕೊಂಡಿದ್ಯಾ? ಎತ್ಕೊಂಡಿದ್ದೀನಿ. ನೀನ್ ಮುರಳಿ? ಅಪ್ಪ ನೀನು ಎಲ್ಲ ಎತ್ಕೊಂಡಿದ್ಯಾ ನಿನ್ ಫೋನು? ಗೈಸ್ ವಜ್ರಮುನಿ ನಮ್ಮಪ್ಪ ಎಲ್ಲ ಎತ್ಕೊಂಡವ್ರೆ. ಸೊ ಬನ್ನಿ ಗೈಸ್ ಹೋಗೋಣ. ಮಚ್ಚ ಫೈನಲ್ ಆಗಿ ನಾವು ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರ ಈಗ ಅರೈವ್ ಆಗಿದ್ದೀವಿ. ಸೊ ಮುರಳಿ ಕಾಸು ಹಾಕ ನನಗೆ. ಗೈಸ್ ಅಣ್ಣ ಕಾಸು ಹಾಕ್ತಾ ಇದ್ದಾನೆ. ಬಾಮ ಬಾ. ಆಗಲ್ಲ ನನ್ನ ಕೈಯಲ್ಲಿ, ನಾನು ಹೆಂಗ್ ಮಾಡ್ಲಿ? ನನ್ನ ಕೈಯಲ್ಲಿ ನನ್ನ ಫೋನ್ ಇದೆ. ಬಾ ಗೈಸ್ ಬನ್ನಿ ಬೇಗ ಬನ್ನಿ ಬಾಪ. ವಜ್ರಮುನಿ ತಂದೆಯವ್ರು ಲೇಟ್ ಮಾಡ್ತವ್ರೆ. ಬನ್ನಿ ಫಾದರ್, ಲೇಟ್ ಮಾಡಕ್ ಹೋಗ್ಬೇಡಿ. ಹೆವಿ ಡ್ರೈವರ್ ಗೈಸ್ ನಮ್ಮಪ್ಪ. ಬ್ರೋ ಥ್ಯಾಂಕ್ಸ್ ಬ್ರೋ, ಬಾಯ್ ಗೈಸ್. ಬನ್ನಿ ನಮ್ಮ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ನಮ್ಮ ಸ್ಟೇಷನ್ ಯಾವುದು, ನಮ್ಮ ರೈಲ್ವೆ ಬೋಗಿ ಯಾವುದು ಅಂತ ತೋರಿಸ್ತೀವಿ ಗೈಸ್. ಆಗಿದೆ ಗೈಸ್, ಬನ್ನಿ ಹೋಗೋಣ. ನಾವು ಟಿಕೆಟ್ ಬುಕ್ ಮಾಡಿದ್ರು, ನಮ್ಮ ಅಣ್ಣಗೆ ಓದಕ್ ಬರಲ್ಲ ಪಾಪ. ಹೋಗಿ ಅವ್ರನ್ನ ಕೇಳ್ತಾ ಇದ್ದಾನೆ. ಏನ್ಮಾ ಎಲ್ಲ ಕೇಳ್ಕೊಂಡ್ ಬರ್ಲಿ ಗೈಸ್. ನೋಡಿ ಅವ್ನು ಹೋಗಿ ಕೇಳ್ಕೊಂಡ್ ಬರ್ತಾ ಇದ್ದಾನೆ ಅಲ್ಲಿ. ನೋಡಿ ಅವ್ನ ಬಾಧೆ ಗೈಸ್. ನಾವು ಟಿಕೆಟ್ ಏನೋ ಬುಕ್ ಮಾಡಿದೀವಿ. ಯಾವ ರೈಲು ಏನು, ಪ್ಲಾಟ್ಫಾರ್ಮ್ ನಂಬರು, ಅದ್ರ ಹೆಸರೇನು ಅಂತ ಏನೂ ಗೊತ್ತಾಗ್ತಿಲ್ಲ ನಮ್ಗೆ. ಇಲ್ಲಿ ನೋಡಿದ್ರೆ ಏನು ಡಿಸ್ಪ್ಲೇನೇ ಮಾಡಿಲ್ಲ. ಅಲ್ಲಿ ನೋಡಿ ಬರೀ = ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಸಿಕ್ತೇನೋ? ಎಲ್ಲಿದಂತೆ? ಇಲ್ಲ ಗೈಸ್, ಇಲ್ಲೇ ವೆಯ್ಟ್ ಮಾಡ್ಬೇಕಂತೆ. ಸೊ ಬನ್ನಿ ವೆಯ್ಟ್ ಮಾಡೋಣ. ಎಷ್ಟೊತ್ತಿಗೆ ಬರೋದು ರೈಲು? 12 o'clock ಎಕ್ಸಾಕ್ಟ್ ಗೈಸ್. ಎಕ್ಸಾಕ್ಟ್ 12 o'clock ಬರುತ್ತಂತೆ. ಈಗ ನೋಡಿದ್ರೆ ಟೈಮು 11:18 ಆಗ್ತಾ ಇದೆ. ಮಚ ನಾನು ಅಪ್ಪ ಅಮ್ಮ ನೋಡಿದ್ರೆ ನಾವು 3 ಇಲ್ಲಿ ಕೂತ್ಕೊಂಡಿದೀವಿ. ನಮ್ಮನ್ನ ನೋಡಿ ಎಲ್ಲೋಗಿ ಕೂತ್ಕೊಂಡಿದ್ದಾನು? ಯಾವ್ದೋ ಆಂಟಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿದ್ದಮ್ಮ ಗಾಯ್ಸ್. ನಮ್ಮ ಅಣ್ಣ ಮಸ್ತ್ ಗಾಯ್ಸ್. ನಂಗೂ ಆ ತರ ಚಾನ್ಸ್ ಇದ್ದಿದ್ರೆ ನಾನು. ಮುರಳಿ ಇನ್ನ ಎಷ್ಟೊತ್ತು? 20 minutes ಗೈಸ್, ಇನ್ನ 20 minutes. ಯಪ್ಪ ದೇವ್ರೇ. ಬೆಟಾಲಿಯನ್ ಗ್ಯಾಂಗ್ ನೋಡಿ ಗೈಸ್. 1 ಬೆಟಾಲಿಯನ್ ಗ್ಯಾಂಗ್, 2 ಬೆಟಾಲಿಯನ್ ಗ್ಯಾಂಗ್, ಎಲ್ಲ ಬೆಟಾಲಿಯನ್ ಗ್ಯಾಂಗ್ಸ್ ವೆಯ್ಟ್ ಮಾಡ್ತಾ ಇದಾರೆ. ಬಂದ್ರೆ ಬಾಚಾಕೊಂಡ್ಬಿಡ್ತಾರೆ ಟ್ರೈನ್ ನಂಗೆ. ಎಲ್ಲ ಅದೋನಿ ಗಿದೋನಿ ಎಲ್ಲ ಆಂಧ್ರದವರೇ ಇದಾರೆ ಇಲ್ಲೆಲ್ಲ. ಇವ್ರು ಆಂಧ್ರದವ್ರೆ, ಇವ್ರಿಬ್ರು ವಲಸೆ ಬಂದಿರೋದು ಇವ್ರಿಬ್ರು ಇಲ್ಲಿಗೆ. ಬನ್ನಿ ಟ್ರೈನ್ ಬಂದಾಗ ನಾವು ಕ್ಯಾಚ್ ಮಾಡ್ಕೊಳ್ಳೋಣ ಬೆಟಾಲಿಯನ್ ಗ್ಯಾಂಗ್ ತರ. ಮಚ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಣ್ಣ ಫೈನಲಿ ನಾವು S7 ಹತ್ರ ಬಂದಿದ್ವಿ. ಸೊ ಕಾಣಿಸ್ತಾ ಇದೆಯಾ? S7 ಹತ್ರ ಬಂದಿದ್ವಿ. ಈಗ ಜಸ್ಟ್ ಇನ್ನೇನು 1 minute ಟ್ರೈನ್ ಅರೈವ್ ಆಗುತ್ತೆ. ಇಲ್ಲಿ ನೋಡಿ ಗೈಸ್, ಬೆಟಾಲಿಯನ್ ಗ್ಯಾಂಗ್ ಆಲ್ರೆಡಿ ಇನ್ನೇನ್ ಬಿಟ್ರೆ ಹೋಗಿ ಟ್ರ್ಯಾಕ್ ಮೇಲೆ ನಿಂತ್ಕೊಂತಾರೆ ಇವರೆಲ್ಲ.
ಇನ್ನೊಂದು ಕರೆಕ್ಟ್ ಆಗಿ ಜಸ್ಟ್ 2 ಮಿನಿಟ್ಸ್ ಇದೆ ಅಷ್ಟೇ, ಜಸ್ಟ್ 2 ಮಿನಿಟ್ಸ್ ಇದೆ ಮಚ್ಚ. ಫೈನಲ್ ಆಗಿ ನಮ್ ಟ್ರೈನ್ ಬಂತು. ಸೊ ಎಷ್ಟು ನಿಮಿಷ ಲೇಟು? 13 ನಿಮಿಷ ಲೇಟು, 17 ನಿಮಿಷನೋ ಗೊತ್ತಿಲ್ಲ. ಸೊ ಗೈಸ್ ನೋಡಿ ಗೈಸ್, ಬರ್ತಾ ಇದ್ಯಾ? ಅದೇ ನಮ್ ಟ್ರೈನು ಬೆಟಾನಿಯಲ್ ಗ್ಯಾಂಗ್ ಎಲ್ಲ ನಿಂತ್ಕೊಂಡಿದೆ. ಬನ್ನಿ ಟ್ರೈನ್ ಹತ್ತಣ ಗೈಸ್. ಇವರೆಲ್ಲ ನಮ್ ಫ್ರೆಂಡ್ಸ್ ಆದ್ರ ಗೈಸ್. ಹಿಂಗೆ ಅಣ್ಣ ಅಂತೇಳಿ ಅಣ್ಣ. ಗೈಸ್ ಇವರೆಲ್ಲ ನಮ್ ಮೈಸೂರ್ದವ್ರು ಫ್ರೆಂಡ್ಸ್ ಆದ್ರ ಹಿಂಗೆ. ನಮ್ಮ ಅಮ್ಮಗೆ ಹಿಂಗೆ ಮಾತಾ ಹೇಳೋರ್ದಿದ್ರೆ ಸಾಕು, ಆರಾಮಾಗಿ ಮಾತಾಡ್ಕೊಂಡಿದ್ದು ಹೋಗ್ತಾರೆ ನೈಟ್ ಎಲ್ಲ. ನಮ್ಮಪ್ಪ ಯಾವತ್ತು ಡಿಪ್ರೆಷನ್ ಅಲ್ಲೇ ಇರ್ತಾರೆ, ನಮ್ ಫಾದರ್. ಗೈಸ್ ಟ್ರೈನ್ ಏನೋ ನಿಂತು, ನಮ್ದು S7 ಅಲ್ಲಿದೆ, ಬೆಟಾಲಿಯನ್ ಗ್ಯಾಂಗ್ ಎಲ್ಲ ಹೋಗ್ತಾ ಇದಾರೆ. ಯಾಕೆ ಅಲ್ಲಿದೆ, ಯಾಕೆ ಕಿರ್ಸ್ಕೊಂತ ಇದೀರಾ? ಬನ್ನಿ ಗೈಸ್ ಹೋಗೋಣ, ಬೇಗ ರನ್ ಮಾಡೋ. ಗೈಸ್ ಏನಕ್ಕೆ ಹಂಗ್ ಮಾತಾಡ್ತಾ ಇದ್ಯಾ? ಟ್ರೈನ್ ನಿಲ್ಲುತ್ತೆ ಗೈಸ್. ಇವರೆಲ್ಲ ಏನ್ ಬೀಳಲ್ಲ ಬಿಡ್ಮಾ. ಇವ್ರು ಯಾರು ಗೈಸ್? ಇವ್ರು ಇನ್ನ ಮುಂದೆ ನಡಿ ಗೈಸ್. ಬನ್ನಿ ಹೋಗೋಣ ಬನ್ನಿ ಗೈಸ್. ಗೈಸ್ ಕುರಿಗಳು ನೋಡಿ ಗೈಸ್, ಎಲ್ಲ ಕುರಿಗಳು ಇವರೆಲ್ಲ. ಬನ್ನಿ S7 ಅಲ್ಲಿದೆ ನೋಡು. ಯು ವೇಸ್ಟ್ ಫೆಲೋ, ವೈ ಕೀಪಿಂಗ್ ಅಡ್ಡಾ ಟು ಮೀ? ಗೈಸ್ S7 ಇದೆ ಗೈಸ್, ಮುಂದೆ ನೋಡ್ಕೊಂಡು ಹತ್ಬೇಕಂತೆ. ನಮ್ಮಮ್ಮನೇ ತೊಳ್ಬಿಡ್ತೀನಿ ನೋಡಿ ಇದು ಹಳ್ಳದಲ್ಲಿ. ಹತ್ತ ಮಳ್ಳಿ ಗೈಸ್. ಬಂದ್ವಿ ನಾವು, ಬನ್ನಿ ಹತ್ತಣ ಗೈಸ್. ಬನ್ನಿ ಗೈಸ್. ಹಾ ನಮ್ದಿದೆ ಸೀಟ್ ನಂಬರ್ ಗೈಸ್. ಯಾವ ಸೈಡ್ ಇದೆಯೋ? ಐ ಥಿಂಕ್ ಇದು ಏನು ಕ್ಲೋಸ್ ಆಗೋಗಿದ್ಯಾ? ಮಚ್ಚ ಕ್ಲೋಸ್ ಆಗೋಗಿದ್ಯೋ? ಓ ಇದು ಓಪನ್ ಗೊತ್ತಿಲ್ವೇನೆ ಗೈಸ್. ನೋಡಿ ಗೈಸ್ ಇಷ್ಟ ಇದೆ, ಒಬ್ಬೊಬ್ರು ಹೋಗ್ಬೋದು ಅಷ್ಟೇ ಇಲ್ಲಿ. ನಮ್ಮ ಅಣ್ಣ ಎಲ್ಲಿ ಬುಕ್ ಮಾಡಿದಾನೋ ಏನೋ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಎಲ್ಲೋ ಇದೆ ಇನ್ನ 67 ಗೈಸ್, ಇನ್ನ 32, ಇಲ್ಲಿ ಇನ್ನ 31 ಇರೋದು. ಇಲ್ಲಿ ನೋಡಿದ್ರೆ ಫುಲ್ ಎಲ್ಲ ತುಂಬಾ ಜನ ಇದಾರೆ, ಹೋಗಕ್ಕೂ ಆಗಲ್ಲ ಈಗ. ಬನ್ನಿ ಮಚಾ, ಇಲ್ಲಿ ಒಂದ್ ಸ್ವಲ್ಪ ಟಿಕೆಟ್ ಅಲ್ಲಿ ಲಫಡ ಆಗಿದೆ ಪಾಪ. ಅಣ್ಣ ಅವ್ರದ್ದು ಸೇಮ್ ಟಿಕೆಟ್ ಇದೆ, ನಮ್ದು ಸೇಮ್ ಟಿಕೆಟ್ ಇದೆ. ಏನಾಗಿದೆಯೋ ಗೊತ್ತಾಗ್ತಿಲ್ಲ. ದಾರಿ ಬಿಡು. ಕೊಡು ಅಣ್ಣಗೆ ಡೇಟ್ ಅಂತೆ ನೋಡು. ನಿನ್ನೆ ಹೋಗಿದೆ ಗೈಸ್. ಬನ್ನಿ ನಮ್ ಸೀಟ್ ಇಲ್ಲಿದೆ, ಒಂದ್ ಹತ್ತಣ. ಅಣ್ಣ ಚಪ್ಪಲಿ ಎಲ್ಲಿ ಬಿಡೋದಮ್ಮ? ಹೆಂಗ್ ಮೇಲೆ ಬಿಡೋದು ಗೈಸ್? ಬನ್ನಿ ಗೈಸ್, ಮೇಲೆ ಅಂತ ಇಟ್ಕೊಂಡೋದಂತೆ ಗೈಸ್. ಬನ್ನಿ ಹತ್ತಣ ಅಣ್ಣ. ಹೆವಿ ಇದೆಲ್ಲ ಮಸ್ತ್ ಅನ್ಕೊಳ್ಳಿ ಗೈಸ್ ಇದೆಲ್ಲ. ಗೈಸ್ ನನ್ ಸೀಟ್ ಮಾತ್ರ ಫುಲ್ ಟಾಪ್ ಅಲ್ಲಿ ಕೊಟ್ಟವ್ರೆ. ಅಣ್ಣದ ಪಾಪ ಆಲ್ರೆಡಿ ಡೇಟ್ ಆಗ್ಬಿಟ್ಟಿದೆ. ನಿಮ್ದು ಡೇಟ್ ಆಗೋಗಿದ್ಯಾ? 15th ನಿನ್ನೆ ಆಗೋಗಿದೆ. ನೀವು TC ಇರ್ತಾರೆ, TC ಹೋಗಿ ಮಾತಾಡಿ ಒಂದ್ಸರಿ. ಗೈಸ್ ಕೊನೆಗೆ ನಮ್ಗೆಲ್ಲರಿಗೂ ಸೀಟ್ ಸಿಕ್ತು ಪಾಪ. ಹಂಗೋ ಹಿಂಗೋ ಎಣ್ಣಗೆ ಡೇಟ್ ಚೇಂಜ್ ಆಗಿತ್ತು. ಅಪ್ಪ ನೋಡಿ ಎಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾನೆ. ಅಪ್ಪ ಇಲ್ಲಿ ಏನು ಗೈಸ್? ನಮ್ಮ ಅಣ್ಣ ನೋಡಿ ಹೆಂಗ್ ಕೂತ್ಕೊಂಡವನೆ. ಅಮ್ಮ ಎಲ್ಲಿ? ನೀನ್ ಕೂತ್ಕೋ. ಕಾಲೆತ್ತಲ್ಲ, ಅಮ್ಮನ್ ನೋಡ್ಬೇಕು. ಕಾಲೆತ್ತೋ, ಕುತ್ಕೊಮ್ಮ. ಹೆಂಗ್ ಕುತ್ಕೊಂತೀವ? ಕುತ್ಕೊ ಅಲ್ಲಿ ಗೈಸ್. ಪಾಪ ನಮ್ಮಮ್ಮ ಕುತ್ಕೊಳ್ಳೋಕ್ಕೂ ಆಗಲ್ಲ, ಹಿಂಗ್ ಕುತ್ಕೋಬೇಕು ನಮ್ಮಮ್ಮ ಅಲ್ಲಿ. ಎಂತ ಹತ್ರ ಬುಕ್ ಮಾಡಿದ್ಯಲ್ಲೇ ಗೈಸ್. ಫಸ್ಟ್ ಟೈಮ್ ಅನ್ಕೊಳ್ಳಿ ಈ ತರ ಲೈಫಲ್ಲೇ ಟ್ರೈನ್ ಜರ್ನಿ. ಮಸ್ತಾಗಿದೆ. ಆಯಪ್ಪ ನೋಡಿದ್ರೆ ಜ್ಯೂಸ್, ಇವ್ನ್ ನೋಡಿದ್ರೆ ಕಾಲ್ ಚಾಯಿಸ್ತಾನೆ, ಆಯಮ್ಮ ನೋಡಿದ್ರೆ ಕುತ್ಕೊಳಕ್ ಆಗ್ತಾ ಇಲ್ಲ, ನಾನ್ ನೋಡಿದ್ರೆ ಫ್ಯಾನ್ ನನ್ ಕಡೆ ತಿರುಗ್ತಾ ಇಲ್ಲ. ಜನರಲ್ ಟ್ರೈನ್ಸ್ ಕಂಡೀಷನ್ಸ್ ಆಫ್ ಇಂಡಿಯನ್ಸ್ ಪೀಪಲ್ಸ್. ಸೊ ಮಚ್ಚಾ, ನಾಳೆ 8 o'clock ಬೆಳಿಗ್ಗೆ ನಾವು ಡೆಸ್ಟಿನೇಷನ್ ಲೊಕೇಶನ್ ಹತ್ರ ಮೀಟ್ ಆಗೋಣ. ಸೊ ಇವಾಗ ಮಲ್ಕೋಣ ಬನ್ನಿ ಗೈಸ್. ಇದು ನೋಡಿದ್ರೆ ಗುರ್ರ ಅಂತ ಇದೆ ಸೌಂಡ್. ಇಲ್ಲಿ ನೋಡಿದ್ರೆ ಬಲೆ ಸ್ಮೆಲ್ ಬರ್ತಾ ಇದೆ. ಅವಾಗಿಂದ ನಾನು ನಮ್ಮ ಅಣ್ಣ ಸ್ಮೆಲ್ ಒಂದ್ ಸ್ವಲ್ಪ ಹೋಗ್ಲಿ ಅಂತ ಬಾಗಿಲು ತೆಗ್ದ್ಬಿಟ್ಟಿದೀವಿ. ಅದ್ ಕಡೆ ಯಾರೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಹೆವಿ ಸ್ಮೆಲ್ಲು. ಹೆಂಗ್ ಬರ್ತಾ ಇದೆಯೋ ಸ್ಮೆಲ್ಲು ಗಾಯ್ಸ್? ಬುದ್ಧಿ ಇದ್ರೆ ಅಂತೂ ಟ್ರೈನ್ಗಳಲ್ಲಿ ಹತ್ಬೇಡಿ. ಅದು ನೈಟ್ ಜರ್ನಿ ಮಾಡಕ್ಕೆ ಹೋಗ್ಬೇಡಿ, ವಾಮಿಟ್ ಬಂದಂಗಿದೆ ಗಾಯ್ಸ್. ನಾನು ನಮ್ಮ ಅಣ್ಣ ಇಲ್ಲಿ ಬಂದು ನಿಂತ್ಕೊಂಡಿದೀವಿ, ಮ್ಯಾನೇಜ್ ಮಾಡ್ತಾ ಇದ್ವಿ. ನೋಡಿ ಸೌಂಡ್ಗಳು ನೋಡಿ, ಒಳ್ಳೆ ಹಳೆ ಬಂಗ್ಲಾಗ್ ಬಂದಂಗಿದೆ ಇದೆಲ್ಲ ನಮ್ಗೆ. ಮಚಾ ನಾವ್ ಈಗ ತಾನೇ ಟ್ರೈನ್ ಇಳ್ದು 8 o'clock ನೋಡಿ, ನಾವು ಟ್ರೈನ್ ಅಲ್ಲೇ ಇದೆ. ಸೊ ಈಗ ತಾನೇ ಇಳ್ದಿದ್ದು. ಸೊ ನಾವೆಲ್ಲಪ್ಪ ಹೋಗ್ತಾ ಇದೀವಿ ಅಂತ ಮಿಸ್ ಮಾಡ್ಬೇಡಿ, ನೋಡ್ತಾ ಇರಿ. ಸೊ ನಾವಿರೋದು ಪ್ರೆಸೆಂಟ್ ಆಂಧ್ರ ಅಲ್ಲಿ. ಗುರು ನೀವು ಇಲ್ಲಿ ಇಳಿತೀರಲ್ಲ ಈ ಸ್ಟೇಷನ್ ಅಲ್ಲಿ, ಸೊ ನೀವು ಇಳ್ದಿದ ತಕ್ಷಣ ಇಲ್ಲಿ ಕಾಯ್ಕೊಂಡಿರ್ತಾರೆ ಡ್ರೈವರ್ಗಳೆಲ್ಲ. ಬ್ರೋ ಎಷ್ಟ್ ಜನ ಇದ್ದೀರಾ, ಬನ್ನಿ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂತ. ಸೊ ನೋಡಿ ಎಷ್ಟೊಂದು ಆಟೋಗಳಿದಾವ ಇಲ್ಲೆಲ್ಲ ಗೈಸ್, ಕಾಣಿಸ್ತಾ ಇದ್ಯಾ? ಸೊ ನಾವು ಫೈನಲಿ ಯಾವ್ದೋ ಒಂದು ಆಟೋ ಡ್ರೈವರ್ ಅನ್ನ ಹಿಡಿದಿದೀವಿ. ಬೆಟಾನಿಯಲ್ ಗ್ಯಾಂಗ್ ಎಲ್ಲ ಹೋಗ್ತಾ ಇದಾವೆ ಇಲ್ಲೇ. ಮಾಮ್ ಬೆಳಿಗ್ಗೆ ಅಣ್ಣ ನಿನ್ ಮೇಲೆ ಕಿರ್ಚಾಡ್ತಾ ಇದ್ದಾನ. ಏನ್ ನಮ್ಮನ್ ಬಿಟ್ಟು ಎಲ್ಲ ಹೋಗ್ತಾ ಇದೀಯ ಒಬ್ಳೆ ಅಂತ? ಯಾಕೆ ಏನಕ್ಕೆ ಕಿರ್ಚಾಡ್ತಾ ಇರೋದವನು? ಅವ್ರು ಮಿಸ್ ಆಗಿದ್ರಲ್ಲ, ನಾವಿಬ್ರು ಬಂದ್ಬಿಟ್ವಲ್ಲ ಅದಕ್ಕೆ. ಗೈಸ್ ನಾವ್ ಹೋಗ್ತಿರೋ ಆಟೋ ಬಂದಿದೆ. ಬ್ರೋ ನಮ್ಮ ಆಟೋ ಡ್ರೈವರ್ ಅನ್ನ ಕಿತ್ತಾಡ್ತಾ ಇದ್ದಾನೆ ಬೆಳಿಗ್ಗೆ ಪಾಪ. ಯಾರ ಜೊತೆನೋ ಪಾಪ ಈ ಅಣ್ಣ ಯಾರ ಜೊತೆನೋ ಕಿತ್ತಾಡ್ತಾ ಇದ್ದಾನೆ ಬೆಳಿಗ್ಗೆ. ಗೈಸ್
ನಾವು ಅಮ್ಮ ಅಪ್ಪ ಫುಲ್ ಟೆನ್ಷನ್ ಅಲ್ಲಿ ಇದಾರೆ, ಯಾವಾಗ ಹೋಗೋದು ಹೆಂಗ್ ಹೋಗೋದು ಅಂತ. ಬನ್ನಿ, ಇವ್ರ ಜಗಳ ಆಗೋ ಒಳಗಡೆ ಒಂದ್ ಶೋನೇ ಆಗ್ಬೋದೇನೋ ಅನ್ಸುತ್ತೆ ನಂಗೆ. ಮಚ್ಚ ಫೈನಲಿ ನಮ್ಮ ಆಟೋ ಡ್ರೈವರ್ ಅನ್ನ ಬಂದ, ಹಂಗೋ ಹೆಂಗೋ ಲೈನು ಗೀನು ಅನ್ಕೊಂಡು. ಸೊ ಗೈಸ್ ಬನ್ನಿ, ನಾವ್ ಇವಾಗ ಹೋಗೋಣ ಸರ್ಪ್ರೈಸ್ ಲೊಕೇಶನ್, ಮಿಸ್ ಮಾಡಕ್ ಹೋಗ್ಬೇಡಿ, ಬನ್ನಿ. ಮಚ್ಚ ನಾವ್ ಈಗ ತಾನೇ ಆಟೋ ಇಳಿದ್ವಿ. ಸೊ ಆಟೋ ಅಣ್ಣ ಸೇಫ್ ಆಗಿ ಕರ್ಕೊಂಡ್ ಬಂದವನೆ. ಅಣ್ಣ ಬಾಯ್. ಗೈಸ್ ಆಟೋ ಅಣ್ಣ ಫುಲ್ ಸೈಕ್ ಅನ್ಕೊಳ್ಳಿ, 200 rupees ಚಾರ್ಜ್ ಮಾಡ್ದ ನಮ್ಗೆ ಅಲ್ಲಿಂದ ಇಲ್ಲಿ ಬರಕ್ಕೆ. ಸೊ ಬನ್ನಿ, ಸರ್ಪ್ರೈಸ್ ಲೊಕೇಶನ್ ನಾವೀಗ ರಿವೀಲ್ ಮಾಡಲ್ಲ. ಬನ್ನಿ ಒಂದ್ ರೂಮ್ ಮಾಡಿ ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮಚ್ಚ ನಾವ್ ಇವಾಗ ರೂಮ್ಸ್ ತಗೊಂಡಿದೀವಿ ಫ್ರೆಶ್ ಅಪ್ ಆಗಕ್ಕೆ. ಪ್ರವಣ್ಣೋ ಏನೋ ಇದೆ, ಸ್ಪೆಲ್ಲಿಂಗ್ ಗೊತ್ತಾಗ್ತಿಲ್ಲ ನಂಗೆ ಮೇಲೆ ಎತ್ತಿ. ಸೊ ಬನ್ನಿ ಹೋಗೋಣ, ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದಾರೆ. ಬನ್ನಿ ಗೈಸ್, ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ತಿನ್ಬೇಕು ನಾವು ಮೈನು. ಸೊ ಗೈಸ್ ಅಮ್ಮ ಅಪ್ಪ ಎಲ್ಲ ಹೋಗ್ತಾ ಇದ್ದಾರೆ. ಗೈಸ್ ಆಗುತ್ತಾ? ಆಗುತ್ತೆ guys. ಬನ್ನಿ. ಆಗಲ್ಲ ಅನ್ಸುತ್ತೆ, ಆಗುತ್ತಾ? ಫಸ್ಟ್ ನೋಡಿಸ್ತಾರಂತ, ಫಸ್ಟ್ ನೋಡಿಸ್ತಾರಂತೆ. ಎಲ್ಲಿ ನೋಡಿದ್ರೆ ಯಾವ್ದೋ ಇದು ಬಾಲ್ಕನಿ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಗೈಸ್ ಇವರು ಫುಲ್ ಟಾಪು. ಬನ್ನಿ. ಓ ಯಾವ್ದು ಇದೊಂದಿದೆ, ಇಲ್ಲಿ ಯಾರೋ ಇದಾರೆ, ಇಲ್ಲಿ ಯಾರು ಇಲ್ಲ. ಇದೆ ಮೋ ಅನ್ಕೊಂತೀನಿ, ಇದೆ ಅನ್ಕೊಂತೀನಿ. ತೆಗೀರಿ ಅಣ್ಣ. ಗೈಸ್ ಅಣ್ಣ ತೆಗಿತಾ ಇದಾರೆ. ಮಾ ಫಸ್ಟ್ ಸ್ನಾನ ಮಾಡ್ಬೇಕು ಅಂತೀಯಾ? ಊಟ ಗಾಯ್ಸ್ ಬನ್ನಿ ಗಾಯ್ಸ್, ಹಿಂಗಿದೆ ರೂಮು. ಮಾಮ್ ಸಾಕ್ ಬಿಡು ಮಾಮ್. ಗೈಸ್ ಓಕೆ ತಾನೆ? ನೋಡಿ ಇಲ್ಲಿ ಎರಡು ಬೆಡ್ ಇದೆ. ಸೊ ಟಿವಿ ಇದೆ, ಫ್ಯಾನ್ ಇದೆ, ಮಾಮೂಲಿ ಎಲ್ಲ ಏನ್ ಬೇಕೋ ಅದಿದೆ. ಸೊ ಗಾಯ್ಸ್ ಬನ್ನಿ. ಇವ್ರು ಹೇಗೆ ಮಾತಾಡ್ತಾ ಇದಾರೆ ಈಗ, ಪರವಾಗಿಲ್ಲ ಅಲ್ಲ? ಬನ್ನಿ ಲೆಟ್ಸ್ ಗೋ. ಮಚ್ಚ ಫೈನಲ್ ಆಗಿ ನಾವು ಇವಾಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿದೀವಿ. ಸೊ ನನ್ನ ಔಟ್ಫಿಟ್ ಬಂದು, ಸೊ ನೋಡ್ತಾ ಇದ್ದೀರಾ, ಒಂದು ಬನಿಯನ್ಗೆ ಒಂದು ಪಂಚೆ ಹಾಕಿದೀನಿ, ಅದೇ ತರ ಆರೆಂಜ್ ಕಲರ್ ಶಾಲ್ವ್ ಹಾಕಿದೀನಿ. ನಮ್ಮಪ್ಪ ಗೈಸ್ ಸೇಮ್ ಅದೇ ತರ ಔಟ್ಫಿಟ್ ಹಾಕಿದ್ದಾರೆ. ಅಪ್ಪ ಸೇ ಹಾಯ್. ಗೈಸ್ ನಮ್ಮಪ್ಪ ಹಾಯ್ ಅಂತ ಹೇಳ್ದ. ಮಮ್ಮಿ ವೈಟ್ ಸೀರೆ ಸಖತ್ತಾಗಿದೆ. ಅಂಡ್ ನಮ್ಮ ಅಣ್ಣನು ಅದೇ ತರ ಶಾಲ್ವ ಹಾಕೊಂಡೆಲ್ಲ ರೆಡಿ ಆಗಿದ್ದಾನೆ, ಬಾಡಿ ಬಿಲ್ಡರು. ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಮ್ಮ ಫ್ಯಾಮಿಲಿ ಎಲ್ಲ ನಾವು ಈ ತರ ವೈಟ್ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನು ಹೇಳಲ್ಲ, ಬನ್ನಿ ಹೋಗಿ ಡೈರೆಕ್ಟ್ ಆಗಿ ತೋರ್ಸೋಣ. ಗೈಸ್ ಬನ್ನಿ, ಏನಮ್ಮ ಹೋಗೋಣ. ಮಚ್ಚ ಇವಾಗ ನಾವು ಕೆಳಗಡೆ ಹೋಗ್ತಾ ಇದೀವಿ. ಸೊ ಗೈಸ್ ಗ್ರೌಂಡ್ ಫ್ಲೋರಾ? ಅಮ್ಮ ಎಲ್ಲರೂ ಎಲ್ಲ ಖುಷಿ ಆಗ್ತಿದ್ಯಾ? ಗೈಸ್ ಫಸ್ಟ್ ಟೈಮ್ ನಮ್ ಫ್ಯಾಮಿಲಿ ಎಲ್ಲ ನಾವು ಟ್ರಿಪ್ ಹೋಗ್ತಾ ಇರೋದು ಅನ್ಕೊಳ್ಳಿ. ಫಸ್ಟ್ ಟೈಮ್ ಅಲ್ಲಮ್ಮ? ಫಸ್ಟ್ ಟೈಮ್ ನಾವು 4 ಜನನೇ ಹೋಗ್ತಾ ಇರೋದಿದೆ, ಫಸ್ಟ್ ಟೈಮ್. ಅದಕ್ಕೆ ಇಷ್ಟೊಂದು ಹ್ಯಾಪಿ ಆಗಿರೋದು, ವ್ಲಾಗ್ ಮಾಡ್ತಾ ಇರೋದು. ಬೋನ್ ಅನ್ಸಿದ್ರೆ ಬೇಜಾರ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ ಗೈಸ್, ಎಲ್ಲಿ ಸರ್ಪ್ರೈಸ್ ಅಂತ ತೋರಿಸ್ತೀವಿ. ಬನ್ನಿ ಹೋಗೋಣ. ಲಿಫ್ಟ್ ಓಪನ್ ಆಯ್ತು. ಬನ್ನಿ 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 ಗೈಸ್ ಹೋಗೋಣ. ನೋಡಿ ಎಲ್ಲರೂ ವೈಟ್ ಪಂಚೆಗಳೆಲ್ಲ ಇರ್ತಾರೆ ಈ ದೇವಸ್ಥಾನಕ್ಕೆ ಬಂದ್ರೆ. ಸೊ ನೋಡಿ ಎಲ್ಲರೂ ವೈಟ್ ಪಂಚೆಗಳೆಲ್ಲ ಇರ್ತಾರೆ ಗೈಸ್. ಬನ್ನಿ. ಮಾರ್ನಿಂಗ್ ವ್ಯೂ ಈ ತರ ಇದೆ. ಅಕ್ಕ ಪಾಪ ರಂಗೋಲಿ ಹಾಕ್ತಾ ಇದಾರೆ ಬೆಳಿಗ್ಗೆನೆ. ಬನ್ನಿ ಡೈರೆಕ್ಟ್ ಆಗಿ ದೇವಸ್ಥಾನ ಹತ್ರ ಹೋಗಿ ಮೀಟ್ ಆಗೋಣ. ಮಚ್ಚ ನಾವೆಲ್ಲ ಬಂದಿದ್ದು ಸರ್ಪ್ರೈಸ್ ಲೊಕೇಶನ್ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ರಾಯರ್ ದೇವಸ್ಥಾನಕ್ಕೆ ಬಂದಿರೋದು ಗೈಸ್. ತುಂಬಾ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾ ವರ್ಷಗಳಿಂದ ಅನ್ಕೊಂತಿದ್ದೆ ರಾಯರ್ ದೇವಸ್ಥಾನಕ್ಕೆ ಬರ್ಬೇಕು ಅಂತ. ಬಟ್ ಇದೇ ಫಸ್ಟ್ ಟೈಮ್ ನಾವು ರಾಯರ್ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾನು ನೋಡಿ ಅವಾಗೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿಂದಾನೆ. ಇನ್ನ ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ ಅವರು. ಬನ್ನಿ ಗೈಸ್, ಈಗ ನಾವು ಹೋಗ್ತಾ ಇದೀವಲ್ಲ, ನಮ್ಮಮ್ಮ ನಮ್ಮಪ್ಪ ಎಲ್ಲ ಈ ತರ ನಾಮ ಇಡ್ಸ್ಕೊಂತಿದ್ದಾರೆ. ಸಖತ್ತಾಗಿದೆ ಎಲ್ಲಪ್ಪ ನಿಂಗೆ ಗೈಸ್. ನಮ್ಮ ಅಪ್ಪಗೂ ಇಟ್ರು, ನೀನು ಇಟ್ಸ್ಕೊಳ್ಳೋ ನಾಮ ಗೈಸ್. ನಮ್ಮ ಅಣ್ಣಗೂ ಇಡ್ತಾವ್ರ ಅಣ್ಣ. ಇಲ್ಲ ನಾನು ಇಟ್ಬಿಡಿ ಗೈಸ್. ಚೆನ್ನಾಗಿದೆ ನಾಮ ಗೈಸ್. ನಾನೇನೋ ರಶ್ ಇರಲ್ಲ ಅನ್ಕೊಂಡೆ, ಇಲ್ಲಿ ನೋಡಿ ಗೈಸ್ ಕ್ಯೂ ಎಷ್ಟು ದೊಡ್ಡದಾಗಿದೆಯೋ. ಅಲ್ಲಿಂದ ಸರಿ ಇಲ್ಲಿ ತನಕ ಕ್ಯೂ ಇದೆಯೇ, ಇಷ್ಟು ದೊಡ್ಡದಾಗಿ ಕ್ಯೂ. ಮೈ ಗಾಡ್ ದೇವ್ರೇ. ಗೈಸ್ ನಾವು ಇನ್ನ ರಾಯರ್ ದೇವಸ್ಥಾನ ಹೋಗಿಲ್ಲ, ಫಸ್ಟ್ ಮಂಚಾಲಮ್ಮ ಸನ್ನಿಧಿಗೆ ಹೋಗಿದೀವಿ. ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ತುಂಬಾ ರಶ್ ಇರೋ ಕಾರಣದಿಂದ ನಾವು ಯಾರನ್ನೋ ಇಲ್ಲಿ ಹಿಡಿದಿದೀವಿ, ಒಂದು ಬೆಟಾಲಿಯನ್ ಗ್ಯಾಂಗ್ ನ. ಅವರು ಫ್ರೀ ಆಗಿ ನಮ್ಗೆ ಒಳಗಡೆನೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು, ಕಾಸು ಕೊಟ್ರೆ. ಸೊ ಅವ್ರನ್ನ ಮಾತಾಡಿಸ್ತಾ ಇದಾರೆ ನೋಡಿ, ಅವ್ರ ಮಕ್ಕಳು ತೋರಿಸಬಾರ್ದು, ಅದಕ್ಕೆ ನಾನು ತೋರಿಸ್ತಿಲ್ಲ. ಬನ್ನಿ ಗೈಸ್ ಡೈರೆಕ್ಟ್ ಹೋಗೋಣ. ಈ ಲೈನಲ್ಲಿ ನಿಂತ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ನಮಗೂ, ಇನ್ನ ಬೇರೆ ದೇವಸ್ಥಾನಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ತಾನೆ. ಬನ್ನಿ ಬೇಗ ಹೋಗೋಣ. ಮಚ ನಾವು ಅದೇ ಸ್ಪೆಷಲ್ ದರ್ಶನಕ್ಕೆ ಅಂತ ಅವರು ಒಂದು ಸ್ಕ್ಯಾನರ್ ಕೊಟ್ರು, ಅದು 800 ರೂಪಾಯಿ ಹಾಕಕ್ ಹೋಗ್ತಾ ಇದೀನಿ. ಬಟ್ ಅದು ತುಂಬಾ ಸರ್ವರ್ ಡೌನ್ ಇದೆ, ಅದಕ್ಕೆ ನಮ್ಮಮ್ಮ ಕ್ಯಾಶ್ ಕೊಟ್ರು 800 ರೂಪಾಯಿ, ಅವ್ರು ಇಸ್ಕೊಂಡವ್ರೆ. ಸೊ ಗೈಸ್ ಬನ್ನಿ ಹೋಗೋಣ. ಬನ್ನಿ ಗೈಸ್, ಬನ್ನಿ. ಬ್ಲಾಗ್ ಮಾಡ್ತಾ ಇರೋದು. ಇಲ್ಲ ಮಾಡಲ್ಲ. ಇಲ್ಲಿ ಬಂದ್ ಮಾಡ್ತೀನಿ ಗೈಸ್, ಇಲ್ಲಿ ಬಂದ್ ಮಾಡ್ಬೇಕಂತೆ. ಓಕೆ ಬಾಯ್. ಮಚ್ಚ ಫೈನಲ್ ಆಗಿ ನಮ್ ರಾಯರ್ ದರ್ಶನ ಮುಗೀತು. ಸೊ ಗೈಸ್ ತುಂಬಾ ಚೆನ್ನಾಗಾಯ್ತು ಅನ್ಕೊಳ್ಳಿ. 800 ರೂಪಾಯಿ ವೇಸ್ಟ್ ಆದ್ರೂ ಪರವಾಗಿಲ್ಲ, ರಾಯರ್ ನಾ ಮುಂದೆಯಿಂದ ನೋಡಿದ್ವಿ. ಸೊ ನಮ್ಮಮ್ಮ ಹೇಳಿದ್ರು ಇದು ಧ್ವಜಸ್ತಂಭನಂತೆ ನೋಡಿ ಗೈಸ್, ಒಳ್ಳೇದಂತೆ. ಸೊ ಕಾಣಿಸ್ತಾ? ಸೊ ಹಿಂಗೆ ನಮಸ್ಕಾರ ಮಾಡ್ಕೊಳ್ಳಿ ಗೈಸ್. ನಿಮ್ ಪ್ರೀತಿ ಸಪೋರ್ಟ್ ಇಂದಾನೆ ನಾವು ಇಲ್ಲಿ ತನಕ ಬಂದಿರೋದು.
ಅಪ್ಪ ಅಮ್ಮ ಎಲ್ಲ ಕುತ್ಕೊಂಡು ಆರಾಮಾಗಿ ಚಿಲ್ಲಾಗ್ತಿದ್ದಾರೆ. ತುಂಬಾ ಜನ ಇದಾರೆ, ಇವತ್ತು ಗುರುವಾರ ಅಲ್ಲ, ತುಂಬಾ ಭಕ್ತಾದಿಗಳಿದ್ದಾರೆ. ಮಚ್ಚ ರಾಯರ್ ದೇವಸ್ಥಾನ ಅಕ್ಷತೆ ಕಾಲು ಈಸ್ಕೊಳಕ್ಕೆ ಇಷ್ಟೊಂದ್ ಜನ ಇದಾರೆ. ಸೊ ಬನ್ನಿ ಗೈಸ್, ಈಸ್ಕೊಂಡು ಇಲ್ಲಿಂದಾನೆ ಎಕ್ಸಿಟ್ ಇದೆ, ಎಕ್ಸಿಟ್ ಹೋಗೋಕ್ಕೂ ಇಷ್ಟೊಂದ್ ಜನ ವೆಯ್ಟ್ ಮಾಡ್ಬೇಕಾ. ಗುರು ರಾಯರ್ದು ಅಕ್ಷತೆ ಕಾಲ್ ಸಿಕ್ತು, ಸೊ ಇಷ್ಟು ಈಸ್ಕೊಂಡಿದೀನಿ. ಬನ್ನಿ, ನಮ್ಮಮ್ಮ ಆಗ್ತಾ ಇದಾರೆ, ಆಕೆ ಮಮ್ಮ. ಓಕೆನಾ ಗುರು? ಇಲ್ಲಿ ರಾಯರ್ ದೇವಸ್ಥಾನ ಹತ್ರ ಒಂದು ನದಿ ಇರುತ್ತಲ್ಲ, ಇಲ್ಲಿ ನೀರೇ ಇಲ್ಲ ನೋಡಿ, ಒಂಚೂರು ನೀರೇ ಇಲ್ಲ. ಯಾವ ಕಡೆ ನೋಡಿದ್ರು ನೀರಿಲ್ಲ. ನಾವೇನೋ ನೀರು ಇರುತ್ತೆ ಅಂತ ನೋಡಕ್ ಬಂದ್ರೆ ಇಲ್ಲಿ ಒಂಚೂರು ನೀರಿಲ್ಲ. ಬನ್ನಿ ಊಟ ಆದ್ರೂ ತಿನ್ನಕ್ ಹೋಗೋಣ. ಮಾಮ್ ಗುರು, ನಮ್ಗೆಲ್ಲ ತುಂಬಾ ಹೊಟ್ಟೆ ಹಸಿತಾ ಇತ್ತು ಅಂತ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಬಂದು ಊಟ ಮಾಡ್ತಾ ಇದ್ವಿ ಇಲ್ಲೇ ರಾಯರ್ ದೇವಸ್ಥಾನ ಪಕ್ಕದಲ್ಲೇ. ಇಡ್ಲಿ ವಡೆ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು, ಅಮ್ಮ, ಅಪ್ಪ ಮತ್ತೆ ಅಣ್ಣ ಮಸಾಲೆ ದೋಸೆ ಮಾಡ್ಕೊಂಡಿದ್ದಾರೆ. ಬನ್ನಿ ಹೊಟ್ಟೆ ಹಸಿತಾ ಇದೆ, ಫಸ್ಟ್ ಊಟ ಮಾಡ್ಬಿಡೋಣ ಗಾಯ್ಸ್. ಗುರು, ನಂಗೆ ತುಂಬಾ ಜನ ಹೇಳ್ತಿದ್ರು ನನ್ನ ಫ್ರೆಂಡ್ಸ್, ರಾಯರ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಊಟ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ. ಯಾರ್ ಗುರು ಹೇಳಿದ್ದು? ಮಸ್ತ್ ಆಗಿದೆ ಊಟ. ಅಮ್ಮ ಹೆಂಗಿದೆ ಅಮ್ಮ? ಹೊಟ್ಟೆ ತುಂಬಾ ತಿನ್ಬೋದು, ಆತರ ಇದೆ. ಅಪ್ಪ ಹೆಂಗ್ ಅನ್ಸ್ತಿದೆ? ಚೆನ್ನಾಗಿದೆ, ಚೆನ್ನಾಗಿದೆ ಗುರು. ಪರ್ಸನಲ್ ಹೇಳ್ತಾ ಇಲ್ಲ, ಮಸ್ತ್ ಆಗಿದೆ, ಆರಾಮಾಗಿ ತಿನ್ಬೋದು, ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಗುರು, ನಾವ್ ಹಿಂಗೆ ರಾಯರ್ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ನಮ್ಮ ಚಿಕ್ಕ ಪುಟಾಣಿ ಫಾಲೋವರ್ಸ್ ನಮ್ಗೆ ಸಿಕ್ಕಿದ್ರು. ಇವ್ರು ಬಂದು ಮೈಸೂರಿಂದ ಅಂತೆ. ಸೊ ಎಲ್ಲಿಂದ ನೀವು? ನಿನ್ನ ಹೆಸರು? ನನ್ನ ಫಾಲೋ ಮಾಡ್ತಿದ್ದಾ ಗೈಸ್? ಇವ್ರಿಬ್ರು ನನ್ನ ಫಾಲೋ ಮಾಡ್ತಾ ಇದಾರೆ. ಥ್ಯಾಂಕ್ಸ್ ಅಮ್ಮ. ಗೈಸ್, ಇದೇ ನಮ್ ಖುಷಿ. ಏನೋ ಒಂದು ನಮ್ ಫಾಲೋವರ್ಸ್ ಬಂದು ಮಾತಾಡ್ಸಿದ್ರೆ ಅದೇ ನಮ್ಗೆ ದೊಡ್ಡ ಖುಷಿ ಆಗುತ್ತೆ. ಸೊ ಗುರು, ಈ ವ್ಲಾಗ್ ಇಷ್ಟೇ. ಸೊ ಸರ್ಪ್ರೈಸ್ 200K ಸ್ಪೆಷಲ್ ಎಲ್ಲಿ ಸೆಲೆಬ್ರೇಟ್ ಮಾಡ್ಕೊಂತಿದೀವಿ ಅಂತ ಹೇಳಿದ್ರೆ, ಪ್ಲಾನೇ ಇರ್ಲಿಲ್ಲ, ಅನ್ಪ್ಲಾನೆಡ್ ನಾವು ರಾಯರ್ ದೇವಸ್ಥಾನಕ್ಕೆ ಬರೋದು. ನಂದು 200K ಆಗಿದ್ದು, ರಾಯರ್ ದೇವಸ್ಥಾನಕ್ಕೆ ಬಂದಿದ್ದು ಕರೆಕ್ಟ್ ಒಂದೇ ಟೈಮಿಂಗ್ ಮ್ಯಾಚ್ ಆಗಿದೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾವು ರಾಯರ್ ದೇವಸ್ಥಾನಕ್ಕೆ ಬರ್ತೀವಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿರೋದು. ಸೊ ಫಸ್ಟ್ ಟೈಮ್ ಅನ್ಕೊಳ್ಳಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಸೇರಿ ಒಂದು ದೇವಸ್ಥಾನಕ್ಕೆ ಬರ್ತಿರೋದು. ಸೊ ಇದು ಇಷ್ಟಿಗೆ ದಿನ. ಸೊ ಈ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡೋದು ಮರೆತೇ ಹೋಗ್ಬಿಡಿ. ಚಲೋ ಬಾಯ್.